ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ನೆರವೇರಿದೆ. ಡಿಕೆ ಸಂಪುಟದ 19 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನವನ್ನ ರಾಜ್ಯಪಾಲರು ಬೋಧಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಲೋಕಭವನದಲ್ಲಿ ನಡೆದ ಸಚಿವರ ಪ್ರಮಾಣ ವಚನದಲ್ಲಿ ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಗೈರಾಗಿರುವಂತದ್ದು, ಒಂದು ಸ್ಥಾನವನ್ನ ಖಾಲಿ ಉಳಿಸಿಕೊಂಡು 19 ಸ್ಥಾನವನ್ನ ಭರ್ತಿ ಮಾಡಲಾಗಿದೆ. ಇಲ್ಲಿ ಬಂಡಾಯ ಕಿಚ್ಚಿನ ಮಧ್ಯೆಯೂ ಕೂಡ ಸಂಪುಟ ವಿಸ್ತರಣೆ ನೆರವೇರಿದೆ. ಇಲ್ಲಿ ಸಚಿವರಾಗಿ 19 ಜನ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ನೆರವೇರಿದ ಬಳಿಕ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಇದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಹಿರಿಯವರೆಲ್ಲ ಇದ್ದರು. ಆದರೆ ನಾನು ಪರಮೇಶ್ವರರೆಲ್ಲ ಭಾಳ ಚಿಕ್ಕ ವಯಸ್ಸಿನಲ್ಲೇ ಫಸ್ಟ್ ಟೈಮೇ ನಾವು ಮೊದಲನೇ ಬಾರಿಗೇ ಶಾಸಕರಾದವರು ನಾವು ಮಂತ್ರಿ ಆದವರು ಇಲ್ಲಿದ್ದೀವಿ. ನಾವು ಕೆಲವು ಸಂದರ್ಭ ನಡ್ಕೊಂಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ಬಿಟ್ಟಿದ್ದಾರೆ. ಆದರೂ ನಡ್ಕೊಂಡು ಬಂದು ಇಲ್ಲಿವರೆಗೂ ನಾವಿಬ್ಬರು ಈ ಸ್ಥಾನದಲ್ಲಿ ಕೂತಿದ್ದೇವೆ. ಸೊ ಇವತ್ತು ಎಕ್ಸ್ಪ್ಯಾನ್ಷನ್ನು ನಡೆದಿದೆ. ಭಾಳ ಜನ ಇದ್ದರು, ಭಾಳ ಕೇಪಬಲ್ ಜನ. ನಮ್ಮ ನಂಬರು ತಮ್ಗೆ ಗೊತ್ತಿದೆ, 138 139 ನಮ್ಮ ನಂಬರು ಇತ್ತು. ಸುಧಾಕರ್ ಒಬ್ಬರು ನಮ್ಮ ಜೊತೆ ಇಲ್ಲ. ಸೊ ದೊಡ್ಡ ಪಕ್ಷ. ಸೊ ಭಾಳ ಆಸೆ ಆಕಾಂಕ್ಷೆಗಳು ಬೇಕಾದ ಜನಕ್ಕಿತ್ತು. ಎಲ್ಲರೂ ಎಲಿಜಿಬಲ್ಲೇ, ಯಾರು ಎಲಿಜಿಬಲ್ ಇಲ್ಲ ಅನ್ನೋರು ಯಾರೂ ಇಲ್ಲ. ಇಲ್ಲಿ 138 ಜನನೂ ಎಲಿಜಿಬಲ್ ಇದ್ದರು. ವಿಧಾನ ಪರಿಷತ್ ಸದಸ್ಯರು ಎಲಿಜಿಬಲ್ ಇದ್ದರು. ಸೊ ನಮ್ಮ ಪಾರ್ಟಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಹಿಂದೆ ಕೂಡ ನಾನು ಪರಮೇಶ್ವರ್ ಅವರು MLA ಆಗಿ ಬಂದಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳು, ಬಂಗಾರಪ್ಪನವರು ಕ್ಯಾಬಿನೆಟ್ಲಿ ಇರಲಿಲ್ಲ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಯಾಬಿನೆಟ್ ಇರಲಿಲ್ಲ, ಧರಮ್ ಸಿಂಗ್ ಇರಲಿಲ್ಲ, ಲಕ್ಕಪ್ಪನವ್ರು ಇರಲಿಲ್ಲ. ಇಂಥವೆಲ್ಲ ಬೇಕಾದಷ್ಟು ಜನ ಸೀನಿಯರ್ಸ್ ಎಲ್ಲ ಕೂಡ ಇರಲಿಲ್ಲ. ಅದಾದಮೇಲೆ ಕೃಷ್ಣ ಅವ್ರ ಕಾಲದಲ್ಲೂ ಅಜಿತ್ ಸೇಠ್ ಅಂತವರು ಕ್ಯಾಬಿನೆಟಲ್ಲಿ ಇರೋಕ್ಕಾಗಿರಲಿಲ್ಲ. ಅವ್ರು ಭಾಳ ಆತ್ಮೀಯರಿದ್ರು ಕೂಡ ಆಗಕ್ಕಾಗಿರಲಿಲ್ಲ. ಆಗ ಕೂಡ ನೋಡಿದ್ದೇವೆ. ಅದಾದಮೇಲೆ ಧರಮ್ ಸಿಂಗ್ ಕಾಲದಲ್ಲಿ ನನ್ನ ಪರಮೇಶ್ವರನ್ನೇ ದೂರ ಇಟ್ಟಿದ್ರು ಕಾರಣಾಂತರದಿಂದ. ಸಿದ್ದರಾಮಯ್ಯವ್ರ ಕಾಲದಲ್ಲೂ ನಾವಿಬ್ಬರು ಇವರು ಅಧ್ಯಕ್ಷರಾಗಿ ಅಧಿಕಾರ ಬಂದರು. ಇವರು 3 ವರ್ಷ ಆದಮೇಲೆ ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇಟ್ಟಿದ್ರು. ನಾವು ಭಾಳ ತಾಳ್ಮೆಯಿಂದ ಇದ್ದವು. ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದೆ. ಸೊ ಹಂಗೆ ಇವತ್ತು ನೀವು ಏನೇನು ಪ್ರಶ್ನೆ ಕೇಳ್ತೀರಂದೆಲ್ಲ ನನಗೆ ಅರಿವಿದೆ. ಏನೇನು ಪಾಯಿಂಟ್ ಹಾಕ್ತೀರಿ, ತುಮಕೂರು ಮೀಟಿಂಗು, ಅಲ್ಲಿ ಮೀಟಿಂಗು, ಕೋಲಾರ ಮೀಟಿಂಗು, ಚಿಕ್ಕಬಳ್ಳಾಪುರ ಮೀಟಿಂಗು, ಶಿವಮೊಗ್ಗ ಮೀಟಿಂಗು, ರಾಯಚೂರು ಮೀಟಿಂಗು, ಬಳ್ಳಾರಿ ಮೀಟಿಂಗು ಎಲ್ಲ ಹೇಳ್ತೀರಿ ನೀವೆಲ್ಲ. ಬಿಜಾಪುರ ಮೀಟಿಂಗ್ ಎಲ್ಲ ಕೆಲವು ಪ್ರಶ್ನೆಗಳು ಅವ್ರು ಹಿಂಗೆ ಹೇಳಿದ್ರು ಅಂತ ಎಲ್ಲ ಹೇಳ್ತೀರಿ. ಈ ನಡ್ಕೊಂಡು ಬಂದಂಥ ಪದ್ಧತಿ ಇದೆಯಲ್ಲ, ಇದು ಏನು ಮಾಡ್ತೀರಿ, 33 ಸ್ಥಾನ ಮೊದಲಾದರೆ ಬೇಕಾದಷ್ಟು ಎಷ್ಟು ಜನ ಬೇಕಾದ್ರೂ ತೊಗೊಳ್ಳೋಂಥ ಅವಕಾಶ ಕೃಷ್ಣ ಅವ್ರ ಕಾಲಕ್ಕೆ ಮುಗಿದೋಯ್ತು. ಈಗ 15%ಗೆ ಲಿಮಿಟೇಷನ್ ಮಾಡಿದೆ. ಕಂಪಲ್ಸರಿ ಅಪ್ಪರ್ ಹೌಸಲ್ಲಿ ಒಬ್ಬರು ಇರಲೇಬೇಕಾಗಿದೆ. ಸೊ ಈ ಪದ್ಧತಿ ಇದೆ. ಆಮೇಲೆ ನಿಮಗೆ ಈಗ ಹೆಣ್ಮಕ್ಳಿಲ್ಲ ಅಂತ ಒಂದು ಪ್ರಶ್ನೆ ಹಾಕ್ತೀರಿ, ಅದಾಗ್ತದೆ, ಫಿಲ್ ಮಾಡ್ತೀವಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಹೆಣ್ಮಕ್ಳು ಇರಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಮೊದಲು ಒಬ್ಬಳು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ದೀವಿ. ಮಂತ್ರಿಗೂ ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನನಗೆ ಮಾರ್ಗದರ್ಶನವನ್ನು ಕೊಡ್ತದೆ. ಸೊ ಆದರೂ ಕೂಡ ಈಗ ನಾನು ಇಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ಗೆ ಏನೇನು ಸವಾಲುಗಳಿದೆ, ಏನೇನು ಸಮಸ್ಯೆಗಳು ಬರ್ಬೋದು, ಇವೆಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೀರಿನ ದೊಡ್ಡ ಸಮಸ್ಯೆ ಕಾವೇರಿ ಭಾಗದಲ್ಲಿ, ಎಲ್ಲ ರಾಜ್ಯದಲ್ಲಿ ಬರಗಾಲ, ಈಗ ಕೆಲವೆಲ್ಲ ಬಂದಿರ್ಬೋದು ಸಮಸ್ಯೆಗಳು.
ಈಗ ಮೊನ್ನೆ ತಾನೇ ಭಾಳ ದೊಡ್ಡ ಭೀಕರವಾದಂಥ ಕಂಟಕ ಇತ್ತು. ದೇವ್ರ ಕೃಪಾ, ನಿಮ್ಮೆಲ್ಲರ ಆಶೀರ್ವಾದ, ಇವತ್ತು ಡ್ಯಾಮ್ನಲ್ಲಿ ಇವತ್ತು ನಾವು 3,500 ಬಿಡು ಅಂತ ಹೇಳಿದ್ರೆ ಇವತ್ತು 30,000 ಬಿಡ್ತಾಯಿದ್ವಿ. ನಾವು ಅಲ್ಲೇ ರಿಲೀಸ್ ಮಾಡ್ತಾಯಿದ್ವಿ. 30,000 ಅಷ್ಟು ನೀರು ಹೋಗ್ತಾಯಿದೆ. ಆದರೆ ಇನ್ನೂ KRS ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ. ಸೊ ಬೇರೆ ಎಲ್ಲ ಸ್ವಲ್ಪ ಇನ್ಫ್ಲೋ ಸ್ವಲ್ಪ ಸರಿಯಾಗಿ ಆಗ್ತಾಯಿದೆ. ಮಧ್ಯ ಸ್ವಲ್ಪ ತಿರ್ಗಾ ಕಡಿಮೆನೂ ಆಗಿತ್ತು. ಅದೇ ರೀತಿ ಮಲೆನಾಡಲ್ಲೂ ಮಳೆ ಬರ್ತಾಯಿದೆ ಸ್ವಲ್ಪ. ಇನ್ನು ತುಂಗಭದ್ರಾಗೆ ನೀರು ಸಾಕಷ್ಟಿಲ್ಲ. ಇನ್ನು ಬರೀ ಇದು ಆಲ್ಮಟ್ಟಿಗೆ ಮಾತ್ರ ಸ್ವಲ್ಪ ನೀರು ಬರ್ತಾಯಿದೆ. ಇದನ್ನೆಲ್ಲ ಇನ್ನು ಬರಗಾಲ ಇದೆ. ಕೆಲವು ಭಾಗದಲ್ಲಿ ಜಾಸ್ತಿ ಮಳೆನೂ ಬೀಳ್ತಾಯಿದೆ. ಅನಾಹುತಗಳು ಆಗಿದೆ. ಶಿವಮೊಗ್ಗದಲ್ಲಿ, ತೀರ್ಥಹಳ್ಳಿಲೆಲ್ಲ ಅನಾಹುತ ಆಗಿದೆ, ಬೇರೆ ಕಡೆಲ್ಲ ಆಗಿದೆ. ಅದಕ್ಕೆಲ್ಲ ನಾನು ಏನೇನು ಪರಿಹಾರ ಕೊಡಬೇಕು ಅದಕ್ಕೆಲ್ಲ ನಾನು ರಿಪೋರ್ಟ್ ತರಿಸ್ಕೊಂಡು ಮುಂದಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನೇ ಮಾಡ್ಬೋದಾಯಿತು, ನನಗೆ ಗೊತ್ತಿತ್ತು ಈ ಕ್ಯಾಬಿನೆಟ್ಟು ಎಕ್ಸ್ಪ್ಯಾನ್ಷನ್